ನಾವೆಲ್ಲರೂ ಧರ್ಮಸ್ಥಳದ ವಿರುದ್ಧ ನಡೆದಂಥ ಷಡ್ಯಂತ್ರದ ಪರ ಸತ್ಯಮಿತಿದ ಚರ್ಚೆಯಲ್ಲಿ ತೊಡಗಿರುವಾಗ ಇವತ್ತು ಮಂಜುನಾಥನೇ ಸತ್ಯದ ಅನಾವರಣವನ್ನ ಈ ರಾಜ್ಯದ ಜನತೆಗೆ ಮಾಡಿದ್ದಾನೆ. ಮಂಜುನಾಥ ಮಹಾಕಾಲನಾಗಿ ಹೇಳಿದ್ದಾನೆ, ಈ ಷಡ್ಯಂತ್ರಕ್ಕೆ ಅಂತ್ಯವನ್ನ ಮಂಜುನಾಥ ಆಡ್ತಾನೆ ಅಂತ ಹೇಳಿ ನಾಣ್ಣುಡಿಯನ್ನ ಇವತ್ತು ಬರೆದಿದ್ದಾನೆ. ಇವತ್ತು ಯಾರು ಷಡ್ಯಂತ್ರವನ್ನು ಮಾಡಿದರೋ ಅವರ ಅಂತ್ಯ ಆರಂಭ ಆಗಿದೆ ಅಂತ ಹೇಳಿ ನಾವೆಲ್ಲರೂ ಪತ್ರಿಕಾ ವರದಿಗಳಲ್ಲಿ ನೋಡ್ತಿದ್ದೀವಿ. ಭಾರತದ ಇತಿಹಾಸದ ಹಿನ್ನೆಲೆಯನ್ನು ಸ್ವಲ್ಪ ನೋಡಿದಾಗ ಈ ರಾಷ್ಟ್ರದ ಮೇಲೆ ದಾಳಿ ಮಾಡಕ್ ಬಂದಂತಹ ಆಕ್ರಮಣಕಾರಿಗಳು, ದಾಳಿಕೋರರು ಮೊದಲು ಧ್ವಂಸ ಮಾಡಿದ್ದು ನಮ್ಮ ದೇವಸ್ಥಾನಗಳನ್ನ. ಯಾಕೆ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿದ್ರು ಅಥವಾ ದೇವಸ್ಥಾನಗಳನ್ನೇ ಧ್ವಂಸ ಮಾಡಿದ್ರು ಅಂದ್ರೆ, ಇಡೀ ರಾಷ್ಟ್ರವನ್ನ ಭಾಷೆ, ಜಾತಿ, ಮತ, ಪಂಥ ಇದೆಲ್ಲದರ ಮಿಗಿಲಾಗಿ ಭಾರತವನ್ನ ಒಗ್ಗಟ್ಟುಪಡಿಸೋದಕ್ಕೆ, ಈ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡೋದಕ್ಕೆ ದೇವಸ್ಥಾನಗಳ ಪಾತ್ರ ಬಹಳ ಮುಖ್ಯವಾದದ್ದು. ಇದಕ್ಕೆ ಉದಾಹರಣೆ ಅಂದ್ರೆ, ಕಾಶಿಗೆ ಹೋದವ್ರು ರಾಮೇಶ್ವರಕ್ಕೆ ಹೋಗಿ ಅಂತ ಹೇಳ್ತಾರೆ, ರಾಮೇಶ್ವರಕ್ಕೆ ಹೋದವ್ರು ಕಾಶಿಗೆ ಹೋಗಿ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ, ಇಡೀ ಉತ್ತರ ಭಾರತವನ್ನ ದಕ್ಷಿಣ ಭಾರತ ಎರಡೂ ಬೇರೆ ಅಲ್ಲ, ಹಿಂದೂ ಸಮಾಜ ಒಂದೇ. ಹಿಂದೂ ಸಮಾಜದಲ್ಲಿ ಒಗ್ಗಟ್ಟನ್ನು ಮೂಡಿಸುವಂತ ಕೆಲಸಗಳನ್ನ ದೇವಸ್ಥಾನಗಳು ಸಾವಿರಾರು ವರ್ಷಗಳಿಂದ ಮಾಡಿದೆ. ದಾಳಿಕೋರರು ಮಾಡಿದದನ್ನೇ, ಸಾವಿರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು. ನಾವು ಸೀತಾರಾಮ್ ಗೋಯಲ್ರ ಪುಸ್ತಕ ಮತ್ತು ಆವರಣ ವೈಸಲ್ ಭೈರಪ್ಪನವ್ರ ಪುಸ್ತಕಗಳು ನೋಡಿದಾಗ ದೇವಸ್ಥಾನಗಳನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು, ಯಾಕೆ ಹಿಂದೂಗಳ ದೇವಸ್ಥಾನಗಳನ್ನೇ ಧ್ವಂಸ ಮಾಡಿದ್ರು ಅಂತ ನಾವು ನೋಡಿದ್ರೆ ಇದರ ಸತ್ಯ ನಮಗೆ ತಿಳಿಯುತ್ತೆ. ಕಾಲಘಟ್ಟ ಬದಲಾದಂಗೆ ದೇವಸ್ಥಾನಗಳ ಧ್ವಂಸ ಇದೆಲ್ಲದರ ನಂತರ ಈಗ ಭಾರತದಲ್ಲಿರುವಂಥದ್ದು ನರೇಟಿವ್ ಟೆರರಿಸಂ. ನೀವು ನನ್ನನ್ನು ಕೇಳ್ಬೋದು, ಯಾಕೆ ನರೇಟಿವ್ ಟೆರರಿಸಂ ಅಂತ ಪದ ಬೆಳೆಸ್ತೀರಾ ಅಂತ ಹೇಳಿ. ಕಾಲಘಟ್ಟ ಬದಲಾಗಿದೆ, ಕಾಲ ಬದಲಾಗಿದೆ, ವ್ಯಕ್ತಿಗಳು ಬದಲಾಗಿದ್ದಾರೆ, ರೂಪುರೇಷೆ ಬದಲಾಗಿರ್ಬೋದು. ಆದರೆ ಹಿಂದೂಗಳನ್ನ ಹಿಂದೂ ದೇವಸ್ಥಾನಗಳಿಂದ ದೂರ ಮಾಡಲಿಕ್ಕೆ, ಕಂದಕ ಸೃಷ್ಟಿ ಮಾಡೋದಕ್ಕೆ ಒಂದು ನಡೀತಿರುವ ಷಡ್ಯಂತ್ರವೇ ನರೇಟಿವ್ ಟೆರರಿಸಂ. ಇದನ್ನು ಹೇಗೆ ಮಾಡ್ತಾರೆ? ವಿಸ್ಪರಿಂಗ್ ಕ್ಯಾಂಪೇನ್ ಮಾಡುವಂಥದ್ದು, ಹಿಂದೂಗಳಿಗೆ ಅವರದೇ ಧರ್ಮಕ್ಷೇತ್ರದ ಮೇಲೆ ಅಪನಂಬಿಕೆ ಬರುವಂಥ ಅಥವಾ ಸಂಶಯ ಬರುವಂಥ ರೀತಿಯಲ್ಲಿ ಹಿಂದೂಗಳಲ್ಲಿ ಅಪನಂಬಿಕೆ ಸೃಷ್ಟಿ ಮಾಡುವಂಥ ಒಂದು ಪ್ರಾಜೆಕ್ಟಿಂಗ್ ನರೇಟಿವ್ ಟೆರರಿಸಂ ಅಂತ ನಾವು ಕರಿಬೋದು. ಬಹಳ ಹಿಂದೂ ಕ್ಷೇತ್ರಗಳು, ಹಿಂದೂ ಮಹಾಪುರುಷರು, ಹಿಂದೂ ತೀರ್ಥಕ್ಷೇತ್ರಗಳು ಇದೆಲ್ಲದರ ಮೇಲೆ ಒಂದು ಡೌಟನ್ನು ಹುಟ್ಟಾಕುವಂಥದ್ದು. ಹಿಂದೂಗಳಿಗೆ ಅನಿಸ್ಬೇಕು ನಿಜ ಇರಬಹುದೇನೋ ಅಥವಾ ಈ ಥರ ಏನೋ ಇರಬಹುದೇನೋ ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡುವಂಥ ಕೆಲಸ ಬಹಳ ದಿನದಿಂದ ನಡೆದಿದೆ. ಈ 2014 ನಂತರ ಈ ದೇಶದಲ್ಲಿ ಹಿಂದೂಗಳನ್ನ ಬಹಳ ರೀತಿಯಲ್ಲಿ ಕರೆಯುವಂಥ ಒಂದು, ನೀವು ಅಭ್ಯಾಸ ಅಂತಲೂ ಹೇಳ್ಬೋದು ಅಥವಾ ಒಂದು ನರೇಟಿವ್ ಶುರುವಾಗಿದೆ. ಮೊದಲಿಗೆ ಹಿಂದೂ ಟೆರರಿಸಂ ಆಯಿತು, ಇಂಟಾಲರೆಂಟ್ ಹಿಂದೂ ಆಯಿತು, ಹಿಂದೂ ರಿಗ್ರೆಸಿವ್ನೆಸ್ ಅಂತಲೂ ಹೇಳಿದ್ರು. ಅದಕ್ಕೆ ಉದಾಹರಣೆ ಅಂದರೆ ಒಂದು 4-5 ಉದಾಹರಣೆಗಳನ್ನು ನಾನು ಇಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಮೊದಲು ಶಬರಿಮಲೆ ಅಯ್ಯಪ್ಪನ ಕ್ಷೇತ್ರ. ಇಡೀ ಜಗತ್ತಿನಲ್ಲಿ ಒಂದೇ ಕ್ಷೇತ್ರ ಇರೋದು ಎಲ್ಲಿ ದೇವರ ನೈಷ್ಠಿಕ ಬ್ರಹ್ಮಚಾರಿ ಆಗಿದ್ದಾನೆ, ಎಲ್ಲಿ ಆತ ಬ್ರಹ್ಮಚರ್ಯವನ್ನು ಪಾಲಿಸ್ತೇನೆ, ಆ ದೇವಸ್ಥಾನದಲ್ಲಿ 10ರಿಂದ 50 ವರ್ಷದ ಹೆಣ್ಮಕ್ಳು ಒಳಗಡೆ ಬರುವಾಗಿಲ್ಲ ಅಂತ ಹೇಳಿ ತಂತ್ರಿಗಳು ಮತ್ತು ಅಲ್ಲಿನ ನಂಬಿಕೆ ನಂಬಿದೆ. ಇಂಥ ದೇವಸ್ಥಾನದ ವಿರುದ್ಧ ದೊಡ್ಡ ಒಂದು ಷಡ್ಯಂತ್ರ ಮಾಡಿದ್ರು. ಹಿಂದೂ ಧರ್ಮ ಮಹಿಳೆಯರ ವಿರುದ್ಧ, ಮಹಿಳೆಯರನ್ನ ಹಿಂದೂ ಧರ್ಮ ಹತ್ರ ಸೇರಿಸೋದೇ ಇಲ್ಲ ಅಂತೇಳಿ ಒಂದು ಅಪಪ್ರಚಾರವನ್ನು ಮಾಡಿದ್ರು. ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ 1991ರಲ್ಲಿ ಮೊದಲನೇ ಬಾರಿ ಈ ಶಬರಿಮಲೆ ಬಗ್ಗೆ ಚರ್ಚೆ ಆರಂಭ ಆಗುತ್ತೆ ಕೇರಳ ಹೈಕೋರ್ಟ್ನಲ್ಲಿ. ಏನಂತಂದ್ರೆ, ಈ ಹೆಣ್ಮಕ್ಳನ್ನು ಒಳಗಡೆ ಬಿಡಬೇಕು ಅಂತ ಕೇರಳ ಹೈಕೋರ್ಟ್ ಹೇಳುತ್ತೆ, ಇಲ್ಲ ಬಿಡಕ್ಕಾಗಲ್ಲ, ಅಲ್ಲಿನ ವಿಧಿ ಮತ್ತೆ ಅಲ್ಲಿನ ತಂತ್ರಿಗಳು ಮತ್ತೆ ಶಾಸ್ತ್ರ ಹೀಗಿದೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ನಂತರ ಆರಂಭ ಆಗೋದು 2006ರಲ್ಲಿ ಫೈಲ್ ಆಗಂತ ಪಿಟಿಷನ್ 2016ರಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಬರುತ್ತೆ. ಆಗಿನ ಒಬ್ಬ ಪಿಟಿಷನರ್ ಪ್ರೇರಣಾ ಅಂತ ಹೇಳಿ ಒಬ್ರು ಹೇಳ್ತಾರೆ. ಅಂದ್ರೆ ಇವ್ರ ಹಿನ್ನೆಲೆಯಲ್ಲಿ ಎಷ್ಟು ಕೆಲಸ ಮಾಡಿರ್ತಾರೆ ಅನ್ನೋಂಥದಕ್ಕೆ ಒಂದು ಉದಾಹರಣೆ. ಅವ್ರೇನು ಹೇಳ್ತಾರೆ, ನಾನು ಈ ಕೇಸನ್ನು ಹಾಕಿದ್ದೀನಿ ಸತ್ಯ, ಆದ್ರೆ ನಾನು ಕೇರಳದವಳಲ್ಲ ಅಥವಾ ನನಗೆ ಇಲ್ಲಿರೋ ಶಾಸ್ತ್ರದ ಬಗ್ಗೆ ಏನೂ ಗೊತ್ತಿಲ್ಲ. ಹಾಕಿದ್ದೀನಿ, ನನ್ನ ಹತ್ರ ಯಾರೋ ಹಾಕ್ಸಿದ್ದಾರೆ, ಆದರೆ ಇವತ್ತು ನಾನು ವಾಪಸ್ ತಗೊಳಕ್ಕಾಗಲ್ಲ, ಕಾರಣ ಸುಪ್ರೀಂ ಕೋರ್ಟ್ ಇದನ್ನು ಸೀಸ್ ಮಾಡಿದೆ ಅಂತ ಹೇಳಿ. ಇದಾದ ನಂತರ ಅದು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠಕ್ಕೆ ಹೋಗುತ್ತೆ 5 ಜಡ್ಜ್ ಬೆಂಚ್ನಲ್ಲಿ. ಈ 5 ಜಡ್ಜ್ ಬೆಂಚ್ಗಳನ್ನು ನಾವು, ಬೆಂಚಿನ ತೀರ್ಪುಗಳು ಮತ್ತು ಬೆಂಚಿನ ದಿನನಿತ್ಯ ಚರ್ಚೆಗಳನ್ನು ನಾವೆಲ್ಲರೂ ಓದಬೇಕು. ಕೇರಳದ ಕ್ರಿಶ್ಚಿಯನ್ ಜಡ್ಜ್ ಒಬ್ಬರಿದ್ದಾರೆ, ಜಸ್ಟಿಸ್ ಕುರಿಯನ್ ಜೋಸೆಫ್ ಅಂತ ಹೇಳಿ. ಈ ವಿಚಾರಣೆ ನಡೆಯುವಾಗ ಅವ್ರು ಕೇಳ್ತಾರೆ, ಈ ಪಿಟಿಷನ್ ಹೆಂಗಿಲ್ಲಿ ಬಂತು, ನಾವೆಂಗೆ ಇದನ್ನು ಕೇಳ್ತಿದ್ದೀವಿ, ಅಥವಾ ನಮ್ಗೆ ಕೇಳೋದಕ್ಕೆ ನಾವ್ಯಾರು, ನಾವೇನು ಈ ಧಾರ್ಮಿಕ ಪರಿಣಿತರೆ ಅಂತ ಕೇಳ್ತಾರೆ. ಆದರೆ ಒಂದು ತಿಳಿದಿದ್ದೇನೆಂದ್ರೆ, ಶತ್ರುಗಳು ಹೊರಗಡೆ ಅಲ್ಲ ಒಳಗಡೆನೇ ಇದ್ದಾರೆ ಅಂತ ಹೇಳಿ. ಅವತ್ತು
ಸಂವಿಧಾನಿಕ ಪೀಠ 4:1 ಮಹಿಳೆಯರು ಹೋಗ್ಬೋದು ಅಂತ ಹೇಳಿದ್ರು. ಆದರೆ ಇದ್ರ ಹಿನ್ನೆಲೆಯಲ್ಲಿ ನಡೆದಂಥ ಒಟ್ಟು ವ್ಯವಸ್ಥಿತ ಯೋಜನೆಯನ್ನು ನಾವು ನೋಡಬೇಕು. ಮಾಧ್ಯಮಗಳಲ್ಲಿ ಹಿಂದೂ ಧರ್ಮ ಮಹಿಳೆಯರ ವಿರೋಧ, ರಿಗ್ರೆಸಿವ್, ಬ್ಯಾಕ್ವರ್ಡ್ನೆಸ್, ಮಹಿಳೆಯರಿಗೆ ಈ ಧರ್ಮದಲ್ಲಿ ಬದುಕೋ ಅವಕಾಶನೇ ಇಲ್ಲ, ದೇವಸ್ಥಾನಗಳಲ್ಲಿ ಅಂದರೆ ಒಂದು ದೇವಸ್ಥಾನ ಎಲ್ಲಿ ದೇವರು ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲಿಸ್ತಾನೆ ಆ ದೇವಸ್ಥಾನದ ಆ ಭಗವಂತನ ದೃಷ್ಟಿಯನ್ನು ಕೋನನ್ನು ಇಟ್ಕೊಂಡು ಇಡೀ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ಅವಕಾಶನೇ ಇಲ್ಲ, ಮಹಿಳೆಯರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೆ ವಿವೇಕಾನಂದರಿಗೆ ಒಂದ್ಸರಿ ಯಾರೋ ಒಂದು ಘಟನೆ ನೆನಪು ಬರುತ್ತೆ. ಫಾರಿನರ್ ಕೇಳಿದಾಗ ನಿಮ್ಮಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ಮೊಸಳೆ ಬಾಯಿಗೆ ಹಾಕ್ತಿರಂತೆ ಅಂತ ಹೇಳಿ. ನರೇಟಿವ್ ಟೆರರಿಸಮ್ ಆಗ ಶುರುವಾಗಿದ್ದು ಈವರೆಗೂ ಜೀವಂತವಾಗಿದೆ. ಶಬರಿಮಲೆ ತೀರ್ಪಿನ ನಂತರ ಈ ದೊಡ್ಡ ಷಡ್ಯಂತ್ರ ನಡೀತು. ಈಗ 5 ಜಡ್ಜ್ ಬೆಂಚಿನ ತೀರ್ಪು 7 ಜಡ್ಜ್ ಬೆಂಚ್ ಮುಂದೆ ಇದೆ. ಅಲ್ಲೂ ಗೆದ್ದಿದ್ದು ನರೇಟಿವ್. ಆದರೆ ಮಹಿಳೆಯರಲ್ಲಿ ಹೋಗೋಕ್ಕಾಗಲಿಲ್ಲ. ಕಾರಣ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ತು, ಮತ್ತೆ ಸಮಾಜ ಅದನ್ನು ಎದುರಿಸ್ತು, ಶಬರಿಮಲೆ ಪಾವಿತ್ರ್ಯತೆ ಉಳಿತು. ಇದಾದ ನಂತರ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಮತ್ತೊಂದು ಕೇಸ್ ಅಂದರೆ ಶನಿ ಶಿಂಗಣಾಪುರದ್ದು. ಶನಿ ಶಿಂಗಣಾಪುರದಲ್ಲಿ ಗರ್ಭಗೃಹಿಗೆ ಅಂದರೆ ಎಲ್ಲಿ ದೇವರ ಸ್ಥಾನ ಇದೆ ಅಲ್ಲಿಗೆ ಮಹಿಳೆಯರ ಪ್ರವೇಶವನ್ನು ಕೊಡಬೇಕು, ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ಒಂದು ಭೂಮಾತಾ ಬ್ರಿಗೇಡ್ ಅಂತ ಸೃಷ್ಟಿಯಾಯಿತು. ಹೆಸರಿಗೆ ಭೂಮಾತಾ ಬ್ರಿಗೇಡ್. ಸೃಷ್ಟಿಯಾದವ್ರು ಏನು ಮಾಡಿದ್ರು, ಇಲ್ಲ ನಮಗೆ ನೀವು ಜಾಗ ಬಿಡಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡ್ತೀವಿ ಅಂತಂದರು. ಅಲ್ಲೂ ಕೋರ್ಟಿಗೆ ಹೋದರು. ಆದರೆ 10% ಕೋರ್ಟಲ್ಲಿ ನಡೆಯುತ್ತೆ, 90% ಮೀಡಿಯಾ ಮುಂದೆ ನಡೆಯುತ್ತೆ. ಇವ್ರಿಗೆ ಫಂಡ್ ಮಾಡುವಂಥ NGOಗಳು ಅಥವಾ ಇವ್ರಿಗೆ ಫಂಡ್ ಮಾಡುವಂಥ ಎಡಚರರು ಯಾರಿದ್ದಾರೆ, ಅಥವಾ ನಾವು ಸೆಕ್ಯುಲರ್ಗಳು ಅಂತೇನು ಕರಿತೀವಿ, ಇವ್ರೇನು ಮಾಡಿದ್ರು, ಒಟ್ಟು ಹಿಂದೂ ಧರ್ಮ ರಿಗ್ರೆಸಿವ್, ಹಿಂದೂ ಧರ್ಮದಲ್ಲಿ ಏನೂ ಇಲ್ಲ, ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳು ಬದುಕಕ್ಕೆ ಸಾಧ್ಯ ಇಲ್ಲ, ಅಂದರೆ ಹುಟ್ಟಿದ ತಕ್ಷಣ ಎತ್ಕೊಂಡೋಗಿ ಗಲ್ಲಿಗೆ ಹಾಕ್ತಾರೆ ಅನ್ನೋ ಲೆವೆಲ್ಗೆ ದೊಡ್ಡ ಅಪಪ್ರಚಾರವನ್ನು ಮಾಡಿದ್ರು. ಶನಿ ಶಿಂಗಣಾಪುರದ ಮುಗಿದ ನಂತರ ಏನಾಯಿತು, ಈ ಒಟ್ಟು ಚರ್ಚೆ ಏನಿತ್ತಲ್ಲ, ಈ ಕೇಸು ಅಥವಾ ಲೀಗಲಿ ಏನು ನಡೀತಿದ್ದು ಇಷ್ಟು ಟೆಂಪರವರಿ. ಈ ನರೇಟಿವ್ ಏನಿತ್ತಲ್ಲ ಅದಿನ್ನೂ ಮುಂದುವರಿಸಿದ್ರು, ಇಡೀ ಒಟ್ಟು ರಾಜ್ಯದಲ್ಲಿ ಮುಂದುವರಿಸಿದ್ರು. ಇದಾದ ನಂತರ ಇಂಥ ಬಹಳ ಘಟನೆಗಳು ನಮಗೆ ನೆನಪು ಬರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಕಾರಂಜಿ ಇಲ್ಲೇ ಇದ್ದಾರೆ, ಅಯೋಧ್ಯ ಒಟ್ಟು ಕೇಸಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದೇನು, ರಾಮ ಇಲ್ಲವೇ ಇಲ್ಲ, ರಾಮ ಅನ್ನುವಂಥ ವ್ಯಕ್ತಿ ಇಲ್ಲಿ ಇಲ್ಲೇ ಇರಲಿಲ್ಲ. ರಾಮ ಹುಟ್ಟಿದ್ದಾದ್ರೆ ಇಂಡೋನೇಷ್ಯಾದಲ್ಲಿ ಹುಟ್ಟಿದ್ದ, ರಾಮ ಅನ್ನುವಂಥ ವ್ಯಕ್ತಿ ಇಲ್ಲಿ ಇರಲೇ ಇಲ್ಲ ಅನ್ನುವಂಥ ಚರ್ಚೆ ಆರಂಭ ಆಯಿತು. ಯಾವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಇಲ್ಲ ಇಲ್ಲ ನೀವು ಮಂದಿರ ಇತ್ತೋ ಇಲ್ವೋ, ಗ್ರೌಂಡ್ GPS ಅಂದರೆ GPR, ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್, ಅಂದರೆ ಈಗ ಯಾವ ಧರ್ಮಸ್ಥಳದಲ್ಲಿ ಚರ್ಚೆ ಆಗ್ತಿದೆ ಅದರ ಮುಖಾಂತರ ನೋಡಿ, ಅಂದರೆ ಉತ್ಖನನ ಮಾಡಿ ಅಂತ ಹೇಳಿದಾಗ ರಾಮ ಜನ್ಮಭೂಮಿಯಲ್ಲಿ ವಿಕ್ರಮಾದಿತ್ಯ ಕಟ್ಟಿರುವಂಥ ದೇವಸ್ಥಾನ ನಮಗೆ ಕೈಗೆ ಸಿಕ್ತು. ಅವತ್ತೇನು ಹೇಳಿದ್ರು, ಇಲ್ಲ ಅಲ್ಲ ಅದು ಕಂಬ ಅಷ್ಟೇ, ದೇವಸ್ಥಾನ ಅಲ್ಲ ಅಂತೇಳಿ ನರೇಟಿವ್ ಸೃಷ್ಟಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ತೀರ್ಪು ಬಂದ ಮೇಲೆ ಏನು ಹೇಳಿದ್ರು, ಇಲ್ಲ ಇಲ್ಲ ಮಂದಿರ ಸರಿ, ಬಟ್ ಆಸ್ಪತ್ರೆ ಕಟ್ಟಿ, ಶಾಲೆ ಕಟ್ಟಿ ಅಂತಂದ್ರು. ಅಂದರೆ ಒಟ್ಟು ನರೇಟಿವ್ ಏನಾಯಿತು, ಹಿಂದೂ ಧರ್ಮದ ನಂಬಿಕೆಗಳು ಮಹಾಪುರುಷರನ್ನ ಟಾರ್ಗೆಟ್ ಮಾಡುವಂಥದ್ದಾಯಿತು. ರೀಸೆಂಟಾಗಿ ಭಾಳ ನನಗನ್ಸಿರೋ ಮಟ್ಟಿಗೆ ಇಲ್ಲಿ 70% ಜನ ಮಹಾಕುಂಭಕ್ಕೆ ಹೋಗಿದ್ರಿ. ಮಹಾಕುಂಭ ನಡೆಯುವ ಕೋಟ್ಯಾಂತರ ಜನ ಹಿಂದೂಗಳು ಒಗ್ಗಟ್ಟಾಗಿ ಅಲಹಾಬಾದ್ಗೆ ಹೋದ್ರು, ಪ್ರಯಾಗ್ರಾಜಿಗೆ ಹೋದ್ರು, ಎಲ್ಲರೂ ಮಹಾಕುಂಭದ ಸ್ನಾನಕ್ಕೆ ಹೋದರು. ಆಗ ಒಟ್ಟು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೀತು. ಏನಂತಂದರೆ, ಕೋವಿಡ್ ಹರಡ್ಬಿಡ್ತಿದೆ, ಗಂಗೆ ಪವಿತ್ರಳಲ್ಲ, ಗಂಗೆಯಲ್ಲಿ ಮಲಿನತೆ ಇದೆ, ಇದೆಲ್ಲ ಸೃಷ್ಟಿಯಾಯಿತು. ಇದಾದ ನಂತರ ಮತ್ತೊಂದು ಉದಾಹರಣೆ ನಾನು ನಿಮಗೆ ಕೊಡ್ಬೋದು, ಅಂದರೆ ಈಶಾ ಯೋಗ ಸೆಂಟರ್ ಬಗ್ಗೆ. ಕೋರ್ಟ್ನಲ್ಲಿ ಸೋತರು, ಆದರೂ ಸದ್ಗುರುಗಳ ಮೇಲೆ ಆರೋಪ ಮಾಡಿದ್ರು. ಏನಂತ, ಕಿಡ್ನಾಪ್ ಮಾಡ್ತಿದ್ದಾರೆ, ಲೈಂಗಿಕ ಅತ್ಯಾಚಾರ ಆಗ್ತಿದೆ, ಅದು ಇದು ಅಂತ ನೀವು ಹಲವಾರು ಘಟನೆಗಳನ್ನು ಸೃಷ್ಟಿ ಅಂದರೆ ನೀವು ಉಲ್ಲೇಖ ಮಾಡಬಹುದು. ಎಲ್ಲಿ ಹಿಂದೂ ಧರ್ಮಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ಅಥವಾ ಮಹಾಪುರುಷರನ್ನ ಟಾರ್ಗೆಟ್ ಮಾಡಿ ಇವರನ್ನ ಒಂದು ನರೇಟಿವ್ ಟೆರರಿಸಮ್ ಮುಖಾಂತರ, ಅಂದರೆ ನಾಳೆ ಈ ಎಷ್ಟೋ ಜನಕ್ಕೆ ಏನನ್ಸ್ಬಿಡ್ತು, ಈ SIT ಒಟ್ಟು ಚರ್ಚೆ ಆದಾಗ ಇರಬಹುದೇನೋ ಅಥವಾ ಈ ಥರ ಏನೋ ನಡಿಬೋದೇನೋ ಅಂತ ಹೇಳುವಂಥ ಮಟ್ಟಕ್ಕೆ ತಗೊಂಡು ಬರುವಂಥ ಒಂದು ವ್ಯವಸ್ಥಿತ ಜಾಲವನ್ನು ಇವತ್ತು ನಾವು ಎದುರಿಸಬೇಕಿದೆ. ಧರ್ಮಸ್ಥಳದ ವಿಚಾರದಲ್ಲೂ ಆಗಿದ್ದದೆ. ಧರ್ಮಸ್ಥಳದ ವಿಚಾರದಲ್ಲಿ ಒಂದು ವ್ಯಕ್ತಿ ಒಬ್ಬ ಬುರುಡೆಯನ್ನು ತೊಗೊಂಡು ಬಂದ, ಒಂದು ಆರೋಪವನ್ನು ಮಾಡ್ದ. ಈ ಆರೋಪದ ನಂತರ ಏನಾಯಿತು, SIT ರಚನೆ ಆಯಿತು. ತಂದಿದ್ದ ಬುರುಡೆ ಶೋಧನೆ ಆಗಲಿಲ್ಲ, ಅಥವಾ ತಂದಿದ್ದ ಬುರುಡೆ ಎಲ್ಲಿಂದ ಅಂತೇಳಿ ಅದನ್ನು ಯಾರೂ ಅಗಿಲಿಲ್ಲ ಇವರೆಗೂ. ಆದರೆ ಒಟ್ಟು ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಕ್ಯಾಂಪೇನ್ ಮಾಡಿದ್ದೇನೆಂದರೆ, ಇಲ್ಲ ಧರ್ಮಸ್ಥಳದಲ್ಲಿ ಈ ಥರ ಏನೋ ಇರಬಹುದೇನೋ ಅಥವಾ ಈ ಥರ ಏನೋ ನಡಿಬಹುದೇನೋ ಅನ್ನುವಂಥ ಮಟ್ಟಿಗೆ ತಂದಿಟ್ರು. ಆದರೆ ಇವತ್ತು ಮಂಜುನಾಥನೇ ತೀರ್ಪು ಕೊಟ್ಟಿದ್ದಾನೆ. ಯಾರ ಬುರುಡೆ ಅಂತಂದ ಅವನು ಹೇಳಿದಷ್ಟು ಬುರುಡೆ ಅಂತ ಹೇಳಿ ಗೊತ್ತಾಗಿದೆ. ಇನ್ನು ಮುಂದೆ ನ್ಯಾಯ ಎಲ್ರಿಗೂ ಗೊತ್ತಾಗುತ್ತೆ. ಮತ್ತು ಒಂದಂತೂ ಸತ್ಯ, ಈ ಸಂಯೋಜಿತ ಷಡ್ಯಂತ್ರಕ್ಕೆ ನಮ್ಮ ಸಮಾಜ ಸಂಘಟಿತವಾಗಿ ಉತ್ತರವನ್ನ ಕೊಡೋದಕ್ಕೆ ಈಗ ಬದ್ಧವಾಗಿದೆ. ಮತ್ತು ನಾವೆಲ್ಲರೂ ಬದ್ಧವಾಗಿರೋದಕ್ಕೆ ಇಷ್ಟು ಜನ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿ ಉತ್ತರವನ್ನ ಹಿಂದೂ ಸಮಾಜ ಕೊಟ್ಟಿದೆ.
ಒಟ್ಟು ಒಂದಂತೂ ಸತ್ಯ, ಈ ನರೇಟಿವ್ ಅಥವಾ ಈ ಭಯೋತ್ಪಾದಕ ಅಂತ ನಾವೇನು ನರೇಟಿವ್ ಟೆರರಿಸಮ್ ಅಂತ ಏನು ಕರಿತಿದ್ದೀನಿ, ಇಷ್ಟು ಎಫೆಕ್ಟಿವ್ ಆಗಿರುತ್ತೆ, ನ್ಯೂಟ್ರಲ್ ಆಗು ಇರುತ್ತೆ, ನೆಗೆಟಿವ್ ಆಗು ಇರುತ್ತೆ. ನಮ್ಮಲ್ಲಿ ನಮಗೆ ಅನ್ಸ್ಬಿಡ್ಬೋದು, ಓ ಇಲ್ಲ ಇರ್ಬೋದೇನೋ ಅಥವಾ ಈ ತರ ನಡೆದಿರ್ಬೋದೇನಂತ. ಆದ್ರೆ ನಾವು ನೆನ್ಪಿಟ್ಕೋಬೇಕು, ನಾವ್ ಯಾವತ್ತೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅಪನಂಬಿಕೆ ಅಥವಾ ಡೌಟ್ ಪಡೋದನ್ನ ಫಸ್ಟ್ ನಾವು ಇಡಬೇಕು, ನಂತರ ಮಿಕ್ಕಿದವ್ರು ನಂಬ್ತಾರೆ. ಇದನ್ನ ನಾವು ಮುಂದಿಟ್ಕೊಂಡು ಈ ಒಟ್ಟು ಸವಾಲುಗಳಿಗೆ ಉತ್ತರವನ್ನು ನೀಡುತ್ತೆ ಹಿಂದೂ ಸಮಾಜ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಈ ಒಟ್ಟು ಸಂಯೋಜಿತ ಷಡ್ಯಂತ್ರಕ್ಕೆ ನಾವು ಸಂಘಟಿತವಾಗಿ ನಾವೆಲ್ಲರೂ ಉತ್ತರ ಕೊಡ್ತೀವಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ನನ್ನ ಮಾತುಗಳನ್ನ ಮುಗಿಸ್ತೀನಿ.